ಕನ್ನಡಿಗರ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಇಂದು ಅವರ ಪುಣ್ಯಭೂಮಿಗೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಅವರ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೊದಲನೇದಾಗಿ ಸರ್, ಎಲ್ಲಿಂದ ಬಂದಿದ್ದಾರೆ? ಚಿತ್ರದುರ್ಗ. ಅಣ್ಣವರು ಅಂದ ತಕ್ಷಣ ಅದು ಕನ್ನಡಕ್ಕೆ ಒಂದು ಕಿರೀಟ ಇದ್ದಂಗೆ. ಸೊ ಏನ್ ಹೇಳ್ತೀರಾ? ಇವತ್ತು ಜನ್ಮ ದಿನೋತ್ಸವ ಅವ್ರದ್ದು, ಏನ್ ಹೇಳ್ತೀರಾ? ನಮ್ಗೆ ಏನು ಗೊತ್ತಿಲ್ಲ ಕಣ್ರಿ. ಹಾ ಹಾ ಭಕ್ತ ಕುಂಬಾರ. ಆಗಿನ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ರಿ ರಾಜ್ಕುಮಾರ್ ಅವ್ರ ಫಿಲಮ್? ಸರ್, ನನ್ನ ಹೆಸರು ಅಭಿಮಾನಿ ಕೂಳಿ ಅಂತ್ರಿ. ನಾವು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಂದ ಬಂದಿದ್ವಿ ರೀ. ಪ್ರತಿ ವರ್ಷ ಬರ್ತೀವ್ರಿ ನಾವು ಇಲ್ಲಿ. ಅವ್ರ ಪುಣ್ಯತಿಥಿಗೆ ಬರ್ತಾ ಇದ್ದೀವ್ರಿ. ಯಾಕೋ ಈ ಸಲ ಅಣ್ಣ ಅವ್ರ ಹುಟ್ಟಹಬ್ಬ ಇಲ್ಲಿ ಆಚರಿಸ್ಬೇಕಂತ ಕಿಸಿಂದ ಇವತ್ತಿನ ದಿವಸ ಬಂದಿದ್ದೀವ್ರಿ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡ್ಯಾರ. ಯಾಕಂತಂದ್ರೆ ಅವ್ರ ಚಲನಚಿತ್ರಗಳನ್ನ ನೋಡಿ ಬೆಳೆದಂಥ ವ್ಯಕ್ತಿಗಳು ನಾವು. ನಮಗೂ ಈಗ 51 ವರ್ಷ ರೀ. ಅವರ ಆದರ್ಶಗಳನ್ನು ಪಾಲಿಸ್ತಾ ಬಂದಿದ್ದೀವ್ರಿ. ಇನ್ನು ಮುಂದಾದರೂ ಪಾಲಿಸ್ತೀವ್ರಿ. ನಮ್ಮ ಮಕ್ಕಳಿಗೆ ಕೂಡ ಡಾಕ್ಟರ್ ರಾಜ್ ಅವರ ಆದರ್ಶಗಳನ್ನು ಹೇಳ್ತಾ ಅವರು ಒಳ್ಳೆ ರೀತಿಯಿಂದ ಬೆಳೀಲಿ ತಂದು ಕಿಸಿಂದ ಅವ್ರ ಚಲನಚಿತ್ರಗಳನ್ನು ಟಿವಿಯಲ್ಲಿ ಬಂದಾಗ ಕುಟುಂಬ ಸಮೇತವಾಗಿ ನೋಡ್ತೀವ್ರಿ. ಅವರ ಸಾಮಾಜಿಕವಾಗಿ ಕೊಟ್ಟಂಥ ಕೊಡುಗೆಗಳು ಹಾಗೂ ಅವು ಹೇಗೆ ಜೀವನದಲ್ಲಿ ಬದುಕಬೇಕನ್ನುವಂಥ ಒಂದು ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಅವರು ಫಿಲಿಮ್ಗಳು ನೋಡ್ತಾನೆ ನಾನು ಶಾಲೆಯಲ್ಲೇ ಕಲಿತಂಥ ವಿದ್ಯೆಕ್ಕಿಂತ ನಮ್ಮ ಡಾಕ್ಟರ್ ರಾಜ್ ಅವರ ಫಿಲಿಮ್ಗಳೇ ನೋಡಿ ನಾವು ಹೆಚ್ಚು ಅವರು ಅಳವಡಿಸ್ಕೊಂಡಿದ್ದೀವ್ರಿ. ಈಗ ನಮ್ಮ ಕುಟುಂಬ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿನ ರೀ. ಮೊದಲೇ ಹೇಳ್ದೆ, ನಾನು ಬೀದಿ ವ್ಯಾಪಾರ ಮಾಡ್ತೀನಿ ರೀ. ಅದೇನೇ ಇದ್ರೂ ₹1 ಬರಲಿ, ಅದು ಪ್ರಾಮಾಣಿಕಲೇ ವ್ಯಾಪಾರ ಮಾಡ್ಬೇಕಂತಂದು ವ್ಯಾಪಾರ ಮಾಡ್ತಾ ನಾವು ಡಾಕ್ಟರ್ ರಾಜ್ ಅವರ ನೆನಪಿನಲ್ಲೇ ನಾವು ಸಂತೋಷವಾಗಿದ್ದೀವಿ ಸರ್. ಏನು ಸರ್, ನಮಗೆ ವಸಂತ ಗೀತ ರೀ. ಮೊದಲೇ ಪಿಕ್ಚರ್ ನೋಡಿದ್ದು ನನ್ನ ಬದುಕನ್ನೇ ಬದಲಾಯಿಸಿದಂಥ ಮೊದಲನೇ ಪಿಕ್ಚರ್ ವಸಂತ ಗೀತ. ಅಲ್ಲಿ ಒಂದು ಸನ್ನಿವೇಶ ಬರ್ತದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡವ್ರ ಕಾಶಿಗೆ ಆಸೆ ಪಡಬಾರ್ದು, ನಾನು ಏನು ದುಡಿತೀನಿ ಆ ದುಡಿಮೆಯಲ್ಲಿ ನೀನು ಬದುಕಬೇಕು ಅಂತ ಏನು ಗಾಯತ್ರಿ ಮೇಡಮ್ ಅವ್ರಿಗೆ ಹೇಳ್ತಾರಲ್ಲ, ಆ ಥರ ಅದನ್ನು ನಾವು ಅವತ್ತಿನ ಹಿಡ್ದ ನಮ್ಗೆ ಯಾವುದೂ ಹ್ಯಾಬಿಟ್ ಇಲ್ಲ ಸರ. ಯಾಕಂದ್ರೆ ನಮ್ಗೆ ಎಷ್ಟೇ ಬರಲಿ ಪ್ರಾಮಾಣಿಕಲೆ ದುಡಿತೀವಿ ರೀ. ನಮ್ಮ ಯಾವತ್ತೂ ಈ ಕೈ ತಪ್ಪು ಮಾಡ್ಬಾರ್ದು ರಾಜ್ ಅವರ ಕೈ ಹೆಸರು ಹಸ್ಕೊ. ಯಾಕಂದ್ರೆ ಈ ಕೈ ತಪ್ಪು ಮಾಡುವ ಹೊತ್ನಾಗ ರಾಜ್ ಅವ್ರು ನಮ್ಗೆ ಕಾಣ್ಬೇಕ್ರಿ. ಆ ರೀತಿ ನಾವು ಬದುಕ್ತಾ ಇದ್ದೀವಿ ಶುದ್ಧವಾಗಿ. ಅದನ್ನು ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ. ಮುಂದೆನೂ ನಡೀತೀವ್ರಿ ಸರ್. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.